ಓಂ ತವ ಶ್ಯಾಮ ಪುರುವೀರಸ್ಯ ಶರ್ಮನ್ನುರಶಂಸಸ್ಯ ವರುಣ ಪ್ರಣೇತಃ ಯೂಯನ್ನಃ ಪುತ್ರ ಅದಿತೇರದಬ್ಧಾ ಅಭಿಕ್ಷಮಧ್ವಂ ಯುಜ್ಯಾಯ ದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಬಹಳ ತಾಳ್ಮೆ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಹುಟ್ಟದಾಗಿನಿಂದನೂ ಬಂದುಬಿಟ್ಟಿದೆ. ಅಯ್ಯೋ ಭಗವಂತ ಎಷ್ಟು ಕಷ್ಟ ಕೊಡ್ತಾನೋ ಕೊಡಲಿ, ಅವ್ರು ಯಾವಾಗ ಸುಖ ಕೊಡ್ತೀನಿ ಅವಾಗಲೇ ಅನುಭವಿಸ್ತೀನಿ, ಭಗವಂತನಿಗೆ ನಾವು ನೇರವಾದಂಥ ಒಂದು ದಿಟ್ಟ ನಿರ್ಧಾರವನ್ನು ತಗೊಳ್ಳುವಂಥದ್ದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ತೀವಿ. ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿದೆ, ಒಂದು ಹಂತಕ್ಕೆ ಓಕೆ 50-50 ಆಗಿ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳಲಿಲ್ಲ. ಬಟ್ ಈ ಏಪ್ರಿಲ್ ತಿಂಗಳು ಮುಗಿದ ಮೇಲೆ ಇನ್ನೊಂದು ತಿಂಗಳು ಮೇ ತಿಂಗಳು ಕಳೆದು ಬಿಟ್ಟರೆ ನೀವು ಜೂನಿಂದ ನಿಮಗೆ ಗುರುಬಲ ಬರುತ್ತೆ. ಗುರುಬಲ ಬಂದ ಮೇಲೆ ಮಕರ ರಾಶಿಯವರಿಗೆ ಅದ್ಭುತವಾದಂಥ ದಿನಗಳು ಪ್ರಾಪ್ತಿಯಾಗುತ್ತೆ. ಅಂದರೆ ಎಂದೂ ಕೇಳರಿಯದ ಫಲಗಳು ಶುಭವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಕಾಯ್ಬೇಕಿನ್ನ 2 ತಿಂಗಳು. ಹಾಗಾದರೆ ಏಪ್ರಿಲ್ ತಿಂಗಳ ಕಥೆ ಹೇಳಿ ಗುರುಗಳೇ, ಜೂನ್ ತಂತ್ರ ನೋಡ್ಕೊಳ್ಳೋಣ, ಏಪ್ರಿಲ್ ತಿಂಗಳು ನಾವು ಬದುಕಲೇ ಸಾಕು ಅನ್ನೋ ಥರ ಎಷ್ಟೋ ಜನಕ್ಕೆ ಜಿಗುಪ್ಸೆ ಹೊಂದಿಬಿಟ್ಟಿದ್ದಾರೆ. ಆದರೂ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಮಧ್ಯಮವಾಗಿರುತ್ತೆ, 50-50 ಚಾನ್ಸಸ್ ಇರುತ್ತೆ. ಕಾರಣ ಮಕರ ರಾಶಿಯವರಿಗೆ ರಾಶಿಯಾಧಿಪತಿ ಶನಿ 3ನೇ ಮನೆಯಲ್ಲಿದ್ದಾರೆ. ಯಾವುದೇ ಸಾಡೆ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಶನಿ ಕಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮಕರ ರಾಶಿಯವರಿಗೆ ಈ ಸದ್ಯ ಇಲ್ಲ. ಏಪ್ರಿಲ್ ತಿಂಗಳಲ್ಲಂತೂ ಇಲ್ಲವೇ ಇಲ್ಲ. ಶನಿಯಿಂದ ನಿಮ್ಗೇನು ಕೆಟ್ಟದ್ದಾಗಲ್ಲ. ಅಲ್ಲಿಗೆ ಶನಿಯಿಂದ ಕೆಟ್ಟದ್ದಾಗಲ್ಲ ಅಂದಮೇಲೆ ಶನೇಶ್ವರನಿಗೆ ಪೂಜೆ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಅಪ್ಪ ಶನಿದೇವ ನಂಗೆ ಒಳ್ಳೇದು ಮಾಡೋ ಅಷ್ಟು ಮಾತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಅವನೇ ನಿಮ್ಮ ರಾಶಿಯಾಧಿಪತಿ, ಅವನೇ ನಿಮಗೆ ಧನಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ವಿದ್ಯಾಸ್ಥಾನಾಧಿಪತಿ, ಇದೆಲ್ಲ ಸ್ಥಾನಾಧಿಪತಿ ಶನಿನೇ. ಆದ್ದರಿಂದ ಶನಿಯಿಂದ ಅಂತೂ ಕೆಟ್ಟದ್ದಿಲ್ಲ. ಸರಿ, ಶನಿಯಿಂದ ಕೆಟ್ಟದ್ದಿಲ್ಲ ಅಂದಮೇಲೆ ನಿಮಗೆ ಹಣ ಬರುವಂಥದ್ದು, ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಆಗ್ಬೋದು, ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ, ಇದೆಲ್ಲ ಭಗವಂತ ಕೊಟ್ಟು ಬಿಡ್ತಾನೆ. ಅಲ್ಲಿಗೆ ಮುಗಿದೋಯ್ತು, ಇದ್ರದ್ದು ಫಲ ಮುಗಿದೋಯ್ತು. ಸರಿ, ಇನ್ನು ನಿಮಗೆ ಕುಜನ ಬದಲಾವಣೆ ಆಗುತ್ತೆ. ಕುಜ 3ನೇ ತಾರೀಕೆ ತೃತೀಯ ಭಾವಕ್ಕೆ ಬರ್ತಾರೆ. 2ನೇ ಮನೆಯಲ್ಲಿ ಇದ್ದಂಥ ಕುಜ 3ನೇ ಮನೆಗೆ ಬರ್ತಾರೆ. ಅಂದರೆ ಇಷ್ಟು ದಿನ ಕುಜದೋಷ ಇತ್ತು ಯಾರಿಗೆ? ಮಕರ ರಾಶಿಯವರಿಗೆ ಇಷ್ಟು ದಿನ ಕುಜದೋಷ ಇತ್ತು. ಏಪ್ರಿಲ್ 3ನೇ ತಾರೀಕಿಗೆ ಕುಜದೋಷ ಕ್ಲಿಯರ್ ಆಗುತ್ತೆ. ತಾತ್ಕಾಲಿಕದಲ್ಲ, ಗೋಚಾರದಲ್ಲಿ ಬರುವಂಥ ಕುಜದೋಷ ಕ್ಲಿಯರ್ ಆಗಿ 3ನೇ ಮನೆಗೆ ಹೋಗ್ತಾರೆ. 3ನೇ ಮನೆಗೆ ಕುಜ ಹೋದ್ರೆ ಅದು ಮಿತ್ರಸ್ಥಾನ. ಅದು ಯಾರ ಮನೆ? ಗುರು ಮನೆ. ಮಿತ್ರಸ್ಥಾನಕ್ಕೆ ಕುಜ ಹೋದಾಗ ಮಕರ ರಾಶಿಯವರಿಗೆ ಏನು ಹೆಚ್ಚು ಕುಜನಿಂದ ನೆಗೆಟಿವಿಟಿ ಇಲ್ಲ. ಮೇಲಾಗಿ ರೈತರಿಗೆ, ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ, ಅಂದರೆ ಮೀಡಿಯೇಟರ್ಸ್ಗೆ, ಮತ್ತೆ ಮನೆ ಕಟ್ಟುವಂತಹ ಸಿವಿಲ್ ವರ್ಕರ್ಸ್ಗಾಗ್ಬೋದು ಅಥವಾ ಬಿಲ್ಡಿಂಗ್ ಮಟೀರಿಯಲ್ಸ್ ಉತ್ಪಾದನೆ ಮಾಡುವವರಾಗ್ಬೋದು, ಕುಜನ ರಿಲೇಟೆಡ್ ಆಗಿರತಕ್ಕಂಥ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪಾಸಿಟಿವ್ ಅನ್ನೋಂಥದ್ದೇ ಬರುತ್ತೆ, ಬಿಟ್ಟರೆ ನೆಗೆಟಿವ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ 3ನೇದಾಗಿ ನಿಮಗೆ ಈಗ ಪ್ರಸ್ತುತ ಗುರುಬಲ ಇಲ್ಲ, ಹೌದಲ್ವಾ? ಗುರು 6ನೇ ಮನೆಯಲ್ಲಿ ಇದ್ದಾರೆ, ರೋಗ ಸ್ಥಾನದಲ್ಲಿ ಇದ್ದಾರೆ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ಮತ್ತೆ ಋಣ ಸ್ಥಾನದಲ್ಲಿದ್ದಾರೆ, ಸಾಲ ಮಾಡುವಂಥದ್ದು, ಮತ್ತೆ ಶತ್ರು ಸ್ಥಾನದಲ್ಲಿದ್ದಾರೆ, ಶತ್ರು ಉತ್ಪತ್ತಿ ಆಗುವಂಥದ್ದು, ಇದು ಸಹಜ ಮಕರ ರಾಶಿಯವರಿಗೆ. ಆದರೆ 11ನೇ ತಾರೀಕು ಬುಧ ಬಂದು ಗುರುವಿನ ಮನೆಗೆ ಪ್ರವೇಶ ಆಗ್ತಾರೆ. ಅಂದರೆ ನಿಮ್ಮ ರಾಶಿಗೆ 3ನೇ ಮನೆಗೆ ಬಂದು ಕೂತ್ಕೋತಾರೆ. ಗುರುವಿನ ಮನೆಯಲ್ಲಿ ಬುಧ, ಬುಧನ ಮನೆಯಲ್ಲಿ ಗುರು, ಪರಿವರ್ತನೆ ಆಯಿತು. ಒಂದ್ಸಲ ಪರಿವರ್ತನೆ ಆದಾಗ ಬುಧ ನಿಮಗೆ ಬಲಿಷ್ಠವಾದ ಫಲವನ್ನು ಕೊಡಬೇಕಂದ್ರೆ 11ನೇ ತಾರೀಕಿಂದ ಈ ತಿಂಗಳು ಪೂರ್ತಿ ಬುಧ ನಿಮಗೆ ಬಲಿಷ್ಠವಾದ ಫಲವನ್ನೇ ಕೊಡಬೇಕು, ಕೊಡ್ತಾನೆ. ಅದರಲ್ಲಿ ಯಾವುದೇ 2 ಮಾತಿಲ್ಲ. ಪ್ಲಸ್ ಪಾಯಿಂಟು, ಮೇಜರ್ ಪ್ಲಸ್ ಪಾಯಿಂಟ್ಸು ಎಲ್ಲವೂ ನಿಮಗೆ ಆಗಿರೋದ್ರಿಂದ ಯಾವುದೇ ಥರದ ಯೋಚನೆ ಮಾಡುವಂಥದ್ದು, ಚಿಂತೆ ಮಾಡುವಂಥದ್ದು, ನೆಗೆಟಿವ್ ಫೀಲ್ ಮಾಡುವಂಥ ಅವಶ್ಯಕತೆ ಇಲ್ಲ. 6ನೇ ಮನೆ ಗುರುನೂ ನೆಗೆಟಿವ್ ಆಗಲ್ಲ, 3ನೇ ಮನೆ ಬುಧನೂ ನೆಗೆಟಿವ್ ಆಗಲ್ಲ. ಇನ್ನೊಂದೊಮ್ಮೆ ಶನಿ ಆಗ್ಬೋದು ಅಥವಾ ಕುಜ ಆಗ್ಬೋದು, ನೆಗೆಟಿವ್ ಇಲ್ಲ. ಅಲ್ಲಿಗೆ ಅದು ಕ್ಲಿಯರ್ ಆಯಿತು. ಅಷ್ಟಮದಲ್ಲಿರ್ತಕ್ಕಂಥ ಕೇತುವಿನ ಪ್ರಭಾವ ಒಂದು ಸ್ವಲ್ಪ ನಿಮ್ಮ ಮೇಲೆ ಬೀರಬಹುದು. ಒಂದು ಸ್ವಲ್ಪ ಸೋಂಬೇರಿತನ, ಒಂದು ಸ್ವಲ್ಪ ಅಕಲ್ಟ್ ಇಶ್ಯೂಸು, ನಡ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಗೋದು, ಸೋಂಬೇರಿ, ದೇಹದಲ್ಲಿ ಸ್ವಲ್ಪ ಬಲಹೀನವಾಗೋದು, ತಲೆ ಸುತ್ತೋದು, ಈ ಥರದ್ದು ಒಂದು ಸ್ವಲ್ಪ ಹೆಡ್ಏಕ್ ಜಾಸ್ತಿ ಆಗೋದು, ಮೂಗಿನ ಸಮಸ್ಯೆ ಬರೋದು, ಇದೆಲ್ಲ ಸಹಜವಾಗಿ ಬರಬಹುದು 8ನೇ ಮನೆ ಕೇತುವಿಂದ. ಸ್ವಲ್ಪ ಅದೃಷ್ಟಗಳನ್ನು ಕಿತ್ಕೊಂಡ್ಬಿಡ್ತಾರೆ ಯಾರು? ಕೇತು. ಬಟ್ 2ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಒಂದು ಸ್ವಲ್ಪ ನಿಮಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ಹೆಚ್ಚಿನ ಪ್ರಭಾವ ಪಾಸಿಟಿವ್ ಆಗಿ ಕೊಡೋದಿಲ್ಲ. ರಾಹು ಕೇತುಗಳು ನೆಗೆಟಿವಿಟಿನೇ. ನಮಗಿಲ್ಲಿ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿರ್ತಕ್ಕಂಥ ಸೂರ್ಯ. ಹೇಗೆ? 15ನೇ ತಾರೀಕು 3ನೇ ಮನೆಯಿಂದ 4ನೇ ಮನೆ ಬರುವಂಥ ಸೂರ್ಯ ಬಹಳ ಬಲಿಷ್ಠವಾಗಿ ಬರ್ತಾರೆ. ಚತುರ್ಥ ಭಾವ ಎಷ್ಟಿರುತ್ತೆ ಅಂದರೆ ಮಾತಾ ಸುಹೃದ ಮಾತುಲ ಭಾಗಿನೇಯವು ಕ್ಷೇತ್ರಂ ಸುಖಂ ವಾಹನ ಮಾಸನಂಚ ಲಾಲಿತ್ಯಮಂಭ ಶಯನಂಚ ವೃದ್ಧಿ ಪಶ್ವಾದಿಕಂ ಜಗನ್ಗ್ರಹಂ ಚತುರ್ಥ ಅಂತ ಹೇಳುತ್ತೆ. ರವಿಯು ಅಂದರೆ ಸೂರ್ಯ ಗೋಚಾರದಲ್ಲಿ 4ನೇ ಮನೆ, ಅದೆಲ್ಲ ಗುರುಗಳೇ ಮಕರ ರಾಶಿಯವರಿಗೆ ಅಧಿಪತಿ ಶನಿ, ಶನಿಗೆ ಸೂರ್ಯ ಶತ್ರು ಅಲ್ವಾ ಅಂತ ನೀವು ಅನ್ಬೋದು.
ಅಷ್ಟಮ ಸ್ಥಾನಾಧಿಪತಿ ಚತುರ್ಥದಲ್ಲಿದ್ದಾರೆ, ಉಚ್ಚ ಸ್ಥಾನದಲ್ಲಿದ್ದಾರೆ. ಮೊದಲು 10 ಡಿಗ್ರಿ ಪರಮೋಚ್ಚ ಸ್ಥಾನದಲ್ಲಿರ್ತಾರೆ, ಆಮೇಲೆ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಅಷ್ಟಮ ಅದೃಷ್ಟ ಸ್ಥಾನ, ಚತುರ್ಥ ಬಂದು ನಿಮಗೆ ವಿಶೇಷವಾಗಿ ಸುಖ ಸ್ಥಾನ, ವಾಹನ ಸ್ಥಾನ ಇತ್ಯಾದಿಗಳು. ಎಷ್ಟು ಚೆನ್ನಾಗಿದೆ ಅಂತಂದರೆ, ರವಿಯು ಗೋಚಾರದಲ್ಲಿ ಚತುರ್ಥದಲ್ಲಿದ್ದಾಗ, ಜನ್ಮದಲ್ಲಿ ಚತುರ್ಥ ಇದ್ರೆ ತೊಂದರೆ, ಸುಖ ಜಾಸ್ತಿ ವೃದ್ಧಿಯಾಗಿ, ಸ್ವಲ್ಪ ವಾಹನ ಅಭಿವೃದ್ಧಿಯಾಗಿ, ಆರೋಗ್ಯದ ಕುಂಠಿತ ದೂರವಾಗಿ, ಜೊತೆಗೆ ವಂಚಕರಿಂದ ದೂರವಾಗ್ತೀರಾ, ಮಂತ್ರಶಾಸ್ತ್ರ ಇದೆಲ್ಲ ಅಭಿವೃದ್ಧಿಯಾಗಿ ಧನಾರ್ಜನೆಯನ್ನು ಹೆಚ್ಚು ಮಾಡಿ, ಮನೆಯನ್ನು ಬದಲಾವಣೆ ಮಾಡುವಂಥದ್ದು, ಕೆಲಸವನ್ನು ಬದಲಾವಣೆ ಮಾಡುವಂಥದ್ದು, ಬಂಧುಗಳ ಸಹಕಾರ ಸಿಗುವಂಥದ್ದು, ಇದೆಲ್ಲ ಮಾತೃಕ್ಲೇಶ ದೂರವಾಗಿ, ಭೂಮಿ ನಷ್ಟ ಇರತಕ್ಕಂಥದ್ರಲ್ಲಿ ಸಮಸ್ಯೆಗಳು ಇದ್ದರೆ ಅದೆಲ್ಲ ದೂರವಾಗಿ, ದಾಯಾದಿಗಳ ಕಲಹಗಳು ದೂರವಾಗಿ, ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವ್ಯಾಜ್ಯಗಳಿದ್ರೆ ಅದೆಲ್ಲ ನಿಮಗೆ ಸಮಸ್ಯೆಗಳು ದೂರವಾಗಿ, ಸರ್ವವಿಧ ಆಪತ್ತುಗಳನ್ನು ದೂರ ಮಾಡ್ಕೋತೀರ. ಸಾಲ್ದ ಸೂರ್ಯ ಉಚ್ಚ ಸ್ಥಾನಕ್ಕೆ ಬಂದಾಗ ಮಕರ ರಾಶಿಯವರಿಗೆ ಶುಭ ಫಲ ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅದು ಹೇಳುತ್ತೆ, ಸುಖಿ, ಭೋಗಿ, ತ್ಯಾಗಿ, ಸಹೃದಿ ಇವೆಲ್ಲವೂ ಇರುತ್ತೆ. ನಿಮಗೆ ಸುಖವಾಗಿರ್ತಾರ, ಒಳ್ಳೆ ಭೋಗ ಅನುಭವಿಸ್ತೀರಾ. ಭೋಗ ಅಂತಂದರೆ ಒಳ್ಳೆ ವಾಹನ, ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ನಿದ್ರೆ, ಇದೆಲ್ಲ ಭೋಗ. ಮತ್ತು ತ್ಯಾಗಿ, ಒಂದು ಸ್ವಲ್ಪ ತ್ಯಾಗನೂ ಮಾಡ್ತೀರಾ, ನಿಮಗೋಸ್ಕರ ಒಂದು ಸ್ವಲ್ಪ ಇದಿಲ್ಲದೆ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ತೀರಾ ಹೆಚ್ಚು. ಸಹೃದಿ, ಒಳ್ಳೆ ಮನಸ್ಸುಳ್ಳವರಾಗ್ತೀರಿ. ಇದೆಲ್ಲ ನಿಮಗೆ ಚತುರ್ಥ ಭಾವದ ವಿಶೇಷವಾದಂಥ ಫಲ ನಿಮಗೆ ಕೊಡುವಂಥದ್ದು ಸೂರ್ಯ. ಆಯಿತು. ಹಾಗಾದರೆ 5ನೇ ಮನೆ ನೋಡಿ, 20ನೇ ತಾರೀಕು ಶುಕ್ರ ಮಕರ ರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿವರೆಗೂ ಚತುರ್ಥ ಸ್ಥಾನದಲ್ಲಿ ಸಮಶತ್ರುವಿನ ಸ್ಥಾನದಲ್ಲಿದ್ದಂಥ ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ಬಂದು 159 ಅಂದರೆ ತ್ರಿಕೋಣ ಸ್ಥಾನಕ್ಕೆ ಬಂದು ಕೂತ್ಕೋತಾರೆ. ಮಕರ ರಾಶಿಗೆ ಅಧಿಪತಿ ಅಂತ ಶನಿಗೆ ಶುಕ್ರ ಮಿತ್ರ. ಹಾಗಾಗಿ ಶುಕ್ರ ಪಂಚಮ ಸ್ಥಾನಕ್ಕೆ ಬಂದಾಗ ವಿಶೇಷವಾದಂಥ ಫಲ. ಪುತ್ರಾತ್ ದೇವ ಮಹೀತ ಪುತ್ರ ಪುಣ್ಯಾನಿ ಸಂಚಿಂತಯೇ ಹೇಳುತ್ತೆ. ಏನು? ಶುಕ್ರ ಪಂಚಮದಲ್ಲಿದ್ದಾಗ ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೆ ಸಾತ್ಮಜಂ. ಅಖಂಡಿತ ಧನಂ ಅಂದರೆ ಒಳ್ಳೆ ಹಣವನ್ನು ಕೊಡ್ತಾನೆ. ನೃಪಂ ಸುಮತಿಂ ಆತ್ಮಜೆ ಸಾತ್ಮಜಂ, ಆತ್ಮ ತೃಪ್ತಿ ಆಗೋ ರೀತಿಯಾಗಿ ನಿಮ್ಮನ್ನು ನಡೆಸ್ಕೊತಾನೆ ಎಂದು ತಾತ್ಪರ್ಯ ಚಂದ್ರಿಕಾ ಅನ್ನುವಂಥ ಗ್ರಂಥದಲ್ಲಿ ಹೇಳುತ್ತೆ. ಧನ ಸಂಪನ್ನರು, ರಾಜರು, ಮಹಾಬುದ್ಧಿವಂತರು, ಸಂತಾನಿಗಳು, ಮಾನಸ ಸಾಗರಿ ಅನ್ನುವಂತಹ ಪುಸ್ತಕ ಗ್ರಂಥದಲ್ಲಿ ಹೇಳುತ್ತೆ, ಬಹು ವಿಲಾಸಿಗಳು ಮತ್ತೆ ಬಹು ಸಂತಾನಿಗಳು, ಒಳ್ಳೆಯ ಯಾನಗ್ರಹವುಳ್ಳವರು, ಸ್ತ್ರೀ ದೇವತಾ ಆರಾಧನೆ ಮಾಡಿ ಕಾವ್ಯ, ಸಾಹಿತ್ಯ, ಸಂಗೀತ, ಚಿತ್ರಕಲೆ ಇವೆಲ್ಲದರಲ್ಲೂ ನುರಿತವಾಗಿರ್ತೀರ. ಭಾಗ್ಯ ಆಗುವಂಥದ್ದು, ನಿರ್ಮಲವಾದ ಮನಸ್ಸು, ವಿದೇಶಿ ಪ್ರಯಾಣ ಇದೆಲ್ಲ ಅಭಿವೃದ್ಧಿಯಾಗಿ, ಕಲೆ, ಸಾಹಿತ್ಯ, ಸಂಗೀತ, ನಟ ನಟಿಯರು, ಇನ್ಸ್ಟ್ರೂಮೆಂಟ್ ಬಾರಿಸುವಂಥವ್ರು, ವೋಕಲ್ ಹೇಳುವಂಥವ್ರು, ಜೊತೆಗೆ ಸಂಗೀತ ಮತ್ತು ಕಲಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅತ್ಯುನ್ನತ ಸಾಧನೆ. ಬ್ಯೂಟಿ ರಿಲೇಟೆಡ್ಡು, ಮಾಡಲಿಂಗು, ಸಿನಿಮಾ ತಯಾರಕರು, ಡಿಸ್ಟ್ರಿಬ್ಯೂಟರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಕಲೆಗೆ ಸಂಬಂಧಪಟ್ಟಂಥ ಯಾವ್ಯಾವುದ್ರಲ್ಲಿದ್ದೀರೋ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಜೊತೆಗೆ ಅಭಿವೃದ್ಧಿಯ ಜೊತೆಗೆ ನಿಮಗೆ ಸಕ್ಸಸ್ಸು ರೀಚ್ ಆಗ್ತೀರಾ. ಕೇವಲ ಅಭಿವೃದ್ಧಿ ಸಕ್ಸಸ್ ಅಲ್ಲ ವೀಕ್ಷಕರೇ, ಅಭಿವೃದ್ಧಿಯನ್ನು ಮಾಡುವುದರ ಜೊತೆಗೆ ಗೋಲ್ ರೀಚ್ ಮಾಡುವಂಥದ್ದು ಇದೆಯಲ್ಲ ಅದು ಸಕ್ಸಸ್ಸು. ಆ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಮಕರ ರಾಶಿಯವರಿಗೆ ಪಂಚಮ ಶುಕ್ರ. ಅಂದರೆ ಒಂದು ಹಂತಕ್ಕೆ ಹೇಳಬೇಕು ಅಂತಂದರೆ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಅನ್ನುವಂಥದ್ದೊಂದು ಬಿಟ್ಟರೆ ಇನ್ನು ಶನಿ ಬಾಧೆ ಇಲ್ಲ, ಬೇರೆ ಯಾವುದೇ ಗ್ರಹಗಳ ಬಾಧೆ ಇಲ್ಲ. ಹಾಗಾಗಿ ಮಕರ ರಾಶಿಯವರು ಈ ತಿಂಗಳು ಸಂಪಾದನೆ ಮಾಡ್ತೀರಾ, ಖರ್ಚು ಮಾಡ್ತೀರಾ, ಬ್ಯಾಲೆನ್ಸ್ಡ್ ಆಗಿ ಇಟ್ಕೋತೀರಾ. ಅಂದರೆ ನಾನು ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ, ನಿಮ್ಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಮಿಶ್ರ ಫಲ ಇರುತ್ತೆ. ಏನೋ ದೊಡ್ಡ ಅಪಘಾತ, ಅಪಾಯ ಇವೆಲ್ಲ ಯಾವೂ ಇಲ್ಲ ನಿಮಗೆ. ಹಾಗಾಗಿ ನೀವು ಯೋಚನೆ ಮಾಡುವಂಥದ್ದು ಅಥವಾ ಚಿಂತೆ ಮಾಡುವಂಥ ಅವಶ್ಯಕತೆ ಯಾವುದೂ ಇಲ್ಲ. ಇಲ್ಲಿ ಕೇವಲ ಗುರುವಿನ ಅನುಗ್ರಹಕ್ಕೋಸ್ಕರ ಗುರು ಪ್ರಾರ್ಥನೆ ಮಾಡ್ತಾರೆ. ಹೆಚ್ಚಾಗಿ ಗುರುಗಳ ದರ್ಶನ ಮಾಡ್ತಾರೆ, ಗುರು ಪ್ರಾರ್ಥನೆ ಮಾಡ್ತಾರೆ. ಅವರ ಆಶೀರ್ವಾದ ಅಂತ ನಿಮ್ಗೆ ಪ್ರತ್ಯೇಕವಾಗಿ ಸಿಕ್ಕೋದ್ರಿಂದ ಮತ್ತಷ್ಟು ಮಗದಷ್ಟು ಫಲ ಸಿಗುತ್ತೆ. ಒಂದು ಹಂತಕ್ಕೆ ಮಕರ ರಾಶಿಯವರಿಗೆ ಯಾವುದೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಗ್ರಹಗಳು ಒಂದು ಹಂತಕ್ಕೆ ಶುಭ ಫಲ ಕೊಡ್ತಾ ಇರೋದ್ರಿಂದ ಚಿಂತೆ ಮಾಡದಿರಿ. ಜೊತೆಗೆ 11ನೇ ತಾರೀಕು ಬುಧನ ಒಂದು ಸ್ಥಾನ ಇದೆಯಲ್ಲ ಅದು 3ನೇ ಮನೆಗೆ ಬಂದು ಪರಿವರ್ತನೆ ಆಗುತ್ತೆ ಅಂದಲ್ಲ, ಆ ಗುರು ಮತ್ತು ಬುಧನ ಪರಿವರ್ತನೆಯಿಂದ ಒಂದು 16-18 ದಿನ ಅದು ಕೂಡ ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಸಿಗುತ್ತೆ. ಗುರುವಿನ ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳದೇ ಇದ್ರೂ ಕೂಡ ಪರೋಕ್ಷ ದೃಷ್ಟಿ ಸಿಕ್ಕಿ ಬುಧನ ಒಂದು ನೆಗೆಟಿವಿಟಿ ದೂರವಾಗಿ ವಿದ್ಯಾಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ಜೊತೆಗೆ ಉದ್ಯೋಗ ಕ್ಷೇತ್ರ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಲ್ಲ, ಹಾಗಂತ ಕುಂಠಿತ ಆಗುತ್ತೆ ಅಂತ ಹೇಳಲ್ಲ, ಬ್ಯಾಲೆನ್ಸ್ ಮಾಡ್ತಾರೆ. ಎಲ್ಲೋ ಕೈ ತಪ್ಪು ಹೋಗುವಂಥದ್ದು ಮತ್ತೆ ಕೈ ಹಿಡಿತಕ್ಕೆ ಸಿಗೋದು, ಎಲ್ಲೋ ನಮಗೆ ಸುಖ ಸಿಗುವಂಥ ಅತ್ಯಂತ ಸುಖ ಸಿಗುವಂಥ ಜಾಗದಲ್ಲಿ ಸ್ವಲ್ಪ ಸುಖ ಸಿಗೋದು, ಒಟ್ಟಲ್ಲಿ ಸಿಗುತ್ತಾ ಅದಕ್ಕೆ ನಾವು ಸಂತೋಷ ಪಡೋದು. ಭಗವಂತ ಇವತ್ತು ನಮಗೆ ಜೀವನ ಕೊಟ್ಟಿದ್ದಾನೆ. ರಾತ್ರಿ ಮಲ್ಕೊಂಡು
ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಎಚ್ಚರ ಇದ್ದು ನಾವು ನಮ್ಮ ಮನೇಲಿ ಇದ್ದೀವಿ, ಹಾಸಿಗೆಯಿಂದ ಎದ್ದು ನಾನು ಎಚ್ಚರ ಇದ್ದೀನಿ ಅಂತ ಅನ್ಕೊಂಡ್ರೆ ಭಗವಂತನ ನೀವು ನೆನೆಸ್ಕೋಬೇಕಪ್ಪ, ಇವತ್ತು ನಂಗೆ ಆಯುಷ್ ಕೊಟ್ಟಿದ್ಯಾ, ಇವತ್ತು ನಾನು ಎದ್ದಿದ್ದೀನಿ ಅಂತ ಇವತ್ತಿನ ದಿನ ನಾವು ಭಗವಂತನ ಮೇಲೆ ಭಾರ ಹಾಕಿ ಕಳಿಬೇಕು. ನಾಳೆ ಗೊತ್ತಿಲ್ಲ, ರಾತ್ರಿ ಮಲ್ಕೊಂಡ್ಮೇಲೆ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇವತ್ತಿನೊಂದು ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲದೆ ಮಕರ ರಾಶಿಯ ಒಂದು ಒಳ್ಳೆ ಅಭಿವೃದ್ಧಿ ಅನ್ನುವಂಥದ್ದು ಸಂತೋಷವಾಗಿ ಭಗವಂತ ಕೊಡ್ತಾ ಇದ್ದೇನೆ. ಸ್ವೀಕಾರ ಮಾಡಿ, ಅನುಭವಿಸಿ, ಚೆನ್ನಾಗಿ. ಯಾಕೆ ಅಂತಂದರೆ ನಿಮ್ಮ ಊರು ಸುತ್ತಮುತ್ತ ಎಲ್ಲಾದರೂ ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ, ಸಾಧಾರಣವಾಗಿ ಮಾಡ್ತಾರೆ. ಅಲ್ಲಿ ಹೋಗಿ ವಿಚಾರ ಮಾಡಿ ಒಂದು 500, 1000, 2000, 5000 ಅದಕ್ಕೆ ಅಮೌಂಟ್ ಇಟ್ಟಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಮಾಡಿಸ್ಕೊಂಡು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಮಾಡಲೇಬೇಕು, ನೀವು ಪಾರ್ಟಿಸಿಪೇಟ್ ಮಾಡಿ. ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಿಮಗೆ ಆ ಪೂಜೆ ಆಗಿ ಸಂಕಲ್ಪ ಆಗಿ ಪ್ರಸಾದ ಸಿಗುತ್ತೆ. ಎಲ್ಲೂ ನಿಮ್ಗೆ ಅನುಕೂಲ ಆಗಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಇದೇ ಜೂನ್ 2ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಮಾರ್ಗವಾಗಿ, ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ಒಂದು ಕ್ಷೇತ್ರ ಇದೆ, ರಾಜರಾಜೇಶ್ವರಿ, ಶನೇಶ್ವರ ಮತ್ತು ಆಂಜನೇಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಂದು ಮಹಾಯಾಗ ಮಾಡೋಕ್ಕೆ ನಾವೊಂದು ನಿಶ್ಚಯ ಮಾಡಿದ್ದೀವಿ. ಈ ಒಂದು ಗುರುಶಾಂತಿ ಮಹಾಯಾಗದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು 8431384001 ಅನ್ನುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ತಗೊಂಡು ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನೀವು ಕೊಡಬೇಕಾದಂಥ ಮೊತ್ತ 1,001 ರೂಪಾಯಿ. ಇದೇನಕ್ಕೆ ಅಂತಂದರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗುತ್ತೆ, ಗುರುಶಾಂತಿ ಮಹಾಯಾಗ ಆಗುತ್ತೆ. ಇದೇ ಅಲ್ಲದೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲೂ 9 ಗ್ರಹ ಶನೇಶ್ವರ ಸಮೇತವಾಗಿ ಎಲ್ಲ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಹೋಮ ಅನ್ನುವಂಥದ್ದು ಕೂಡ ನಡೆಯುತ್ತೆ. ಇಷ್ಟು ಹೋಮಕ್ಕೆ ಸಂಕಲ್ಪ ಆಗಿ ಪೂಜೆ ಆದಮೇಲೆ ಕರುಂಗಲಿ ಮಾಲಾ ಅಂತೇಳಿ ಒಂದು ಮಾಲ, ವಿಶೇಷವಾಗಿ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂತಹ ಮಾಲೆ, ಶಿವ ಹಾಗೂ ಗುರುಗಳ ಸಂಕೇತವಾಗಿರತಕ್ಕಂಥ ಈ ಮಾಲೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಮಾಲೆಯನ್ನು ಪೂಜೆಯಲ್ಲಿಟ್ಟು, ಯಾಗದಲ್ಲಿಟ್ಟು ಅದನ್ನು ಅಭಿಮಂತ್ರಣ ಮಾಡಿ ಅಕ್ಷತೆ ಸಮೇತವಾಗಿ ಸರ್ಟಿಫಿಕೇಟ್ ಜೊತೆಯಿಂದ ಸೇರಿಸಿ ನಿಮಗೆ ಪೋಸ್ಟಲ್ ಮುಖಾಂತರ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕರುಂಗಲಿ ಮಾಲೆ ಬರುತ್ತೆ. ಅದಕ್ಕೋಸ್ಕರ 1,001 ರೂಪಾಯಿ ಇದಕ್ಕೆ ನೋಂದಣಿ ಮಾಡ್ಕೋಬೇಕು. ಒಬ್ಬರಿಗೆ 1,001 ರೂಪಾಯಿ. ಆ ನಂಬರ್ ಬಿಟ್ಟರೆ ಯಾವ ನಂಬರ್ಗೂ ನೀವು ಫೋನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗೋದಿಲ್ಲ. 8431384001 ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಡೀಟೇಲ್ ನಿಮಗೆ ಸಿಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡು ಆ ದಿನ ಸಾಧ್ಯವಾದಷ್ಟು ನೇರವಾಗಿ ಬರಲಿಕ್ಕೆ ಪ್ರಯತ್ನ ಪಡಿ. ನೀವು ನಿಮ್ಮ ಮನೆಯವರು, ಕುಟುಂಬದವರು, ಅಕ್ಕಪಕ್ಕದ ಮನೆಯವರು, ಎದುರು ಮನೆಯವರು, ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಬನ್ನಿ. ನೀವು ದುಡ್ಡು ಕೊಟ್ಟರೆ ಪೂಜೆಗೆ ಬರಬೇಕು ಅಂತಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಪೂಜೆಗೆ ಬರ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು, ದೇವರ ಆಶೀರ್ವಾದ ತೊಗೊಳ್ಬೋದು. ಅದಕ್ಕೆಲ್ಲ ಏನೋ ಅಭ್ಯಂತರ ಎಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ದೂರದಿಂದ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಗುರುಗಳೇ, ಅಥವಾ ನಾನು ನೋಡಬೇಕು, ನಾನು ಬರೋಕ್ಕಾಗಲ್ಲ, ಏನು ಮಾಡೋದಂದರೆ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂತಲ್ಲೇ ಇದನ್ನು ವೀಕ್ಷಣೆ ಮಾಡಬಹುದು. ಅದು ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರ. ನೀವು ಎಷ್ಟೇ ದೂರದಲ್ಲಿದ್ದರೂ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತೆ, ಅದರಲ್ಲಿ ನೋಡಿ ಕೂಡ ದರ್ಶನ ಮಾಡ್ಬೋದು. ಪೂಜೆ ಸಂಕಲ್ಪ ಆಗಿ ಪ್ರಸಾದ ಅಂತೂ ನಿಮ್ಮ ಮನೆ ಖಂಡಿತ ಬರುತ್ತೆ. ಅದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ, ಯಾವುದೇ ಡೌಟ್ ಇಲ್ಲ, ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಪೂಜೆಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಗುರುಗಳ ಆಶೀರ್ವಾದ ಮತ್ತು ಇನ್ನಿತರ ಹೋಮದ ಪ್ರಸಾದದ ಫಲ ನಿಮಗೆ ಸಿಕ್ಕಿ ಸಂತೋಷವಾದ ಜೀವನವನ್ನು ಕಾಣಬೇಕು. ಕಾರಣ ಗುರು ಬದಲಾವಣೆ ಆಗ್ತಾ ಇದೆ ಜೂನ್ 2ನೇ ತಾರೀಕು. ಹಾಗಾಗಿ ಖಂಡಿತ ಮಾಡ್ಕೊಳ್ಳಿ, ಆ ಗುರುವಿನ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ